ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಮುಂದುವರೆದಿದೆ. ನಿರಂತರವಾಗಿ ಕಾಡಾನೆಗಳ ಹಿಂಡು ದಾಂಗುಡಿ ಇಡ್ತಾ ಇರುವಂತಹ ಪರಿಣಾಮ ಸ್ಥಳೀಯರು ರೋಸಿ ಹೋಗಿದ್ದಾರೆ. 22 ಕಾಡಾನೆಗಳ ಹಿಂಡು ಬೀಟಮ್ಮ ಟೀಮ್ ಈಗ ಕಾಫಿನಾಡು ಚಿಕ್ಕಮಗಳೂರಿನ ಹೊರವಲಯದಲ್ಲಿಯೇ ಇದೆಯಂತೆ. ನಗರದಿಂದ 7 ಕಿಲೋಮೀಟರ್ ದೂರದಲ್ಲಿ ಗ್ರಾಮಸ್ಥರ ನಿದ್ದೆಗೆಡಿಸಿಬಿಟ್ಟಿದೆ ಈ ಟೀಮ್. ವಸ್ತಾರೆ, ಆಲದಗುಡ್ಡೆ, ಕದ್ರಿಮಿದ್ರಿ, ತುಡುಕೂರು ಗ್ರಾಮದ ಜನರಂತೂ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಆತಂಕ ಪಡ್ತಾ ಇದ್ದಾರೆ. ಕಾರ್ಮಿಕರು ಕಾಫಿ ತೋಟಕ್ಕೆ ಕೆಲಸೋದಕ್ಕೂ ಕೂಡ ಹೋಗ್ತಾ ಇಲ್ವಂತೆ. ಕೂಲಿ ಇಲ್ಲ, ಆನೆಗಳ ಹಿಂಡು ಎಲ್ಲಿ ಕಾಣುತ್ತೋ ಅಲ್ಲಿ ಶಾಲೆಗಳಿಗೂ ರಜೆ, ನಿಷೇಧಾಜ್ಞೆ. 20 ದಿನದಿಂದ ಆನೆಗಳ ಹಿಂಡು ಮುಂಜಾನೆಯಾದರೆ ಗುಡ್ಡ ಸೇರ್ತವಂತೆ, ಅಲ್ಲಿ ನೆಮ್ಮದಿಯಾಗಿ ಮಲಗ್ತವಂತೆ. ಸಂಜೆ ಆಗ್ತಿದ್ದಂಗೆ ಮತ್ತೆ ರೌಂಡ್ಸನ್ನು ಶುರು ಮಾಡ್ತವೆ. ಬೀಟಮೈನ್ ಟೀಮ್ ಆನೆಗಳು ಒಂದು ಸಲ ನೈಟ್ ರೌಂಡ್ಸ್ ಹೋಗಿ ಕೃಷಿ ಭೂಮಿಗೆ ಬಂದುಬಿಟ್ರೆ ಲಕ್ಷ ನಷ್ಟ ಆಗೋದು ಫಿಕ್ಸ್ ಅಂತೆ. ಈವರೆಗೂ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಕೃಷಿ ಹಾನಿಯಾಗಿದೆ. ಅರಣ್ಯ ಇಲಾಖೆಯ ಡ್ರೋನ್ ಕ್ಯಾಮರಾ ನಿರಂತರವಾಗಿ ಆನೆಗಳ ಚಲನವಲನದ ಮೇಲೆ ನಿಗಾ ಇಟ್ಟಿದೆ. ಈ ಡ್ರೋನ್ ರಾತ್ರಿಯೂ ಕೂಡ ಓಡಾಡುತ್ತಂತೆ. ಅದಕ್ಕಂತಾನೆ ಥರ್ಮಲ್ ಡ್ರೋನನ್ನು ಬಳಸಲಾಗ್ತಾ ಇದೆಯಂತೆ. ಎಂತಹ ಕತ್ತಲಿದ್ರೂ ಕೂಡ ಆ ಡ್ರೋನ್ ಪ್ರಾಣಿಗಳು ಎಲ್ಲಿದೆ ಎಂಬ ಮಾಹಿತಿಯನ್ನು ಕೊಡುತ್ತಂತೆ. ಈ ಮೂಲಕ ಬೀಟಮ್ಮ ಗ್ಯಾಂಗ್ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ. ಈ ಪ್ಲಾನ್ ಸಕ್ಸಸ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕುತ್ತೆ. ಚಿಕ್ಕಮಗಳೂರು ಭಾಗದಲ್ಲಿ ಕಾಡಾನೆಗಳ ಕಾಟ ಇವತ್ತು ನಿನ್ನೆಯದಲ್ಲ, ನಿರಂತರವಾಗಿ ಆಗ್ತಾ ಇದೆ. ಅದು ಮತ್ತೆ ಈಗ ಮುಂದುವರೆದಿರುವಂಥದ್ದು. ಚಿಕ್ಕಮಗಳೂರು ಭಾಗಕ್ಕೆ ಹಾಸನ ಭಾಗದಿಂದ ವಲಸೆ ಬಂದಂತಹ ಸುಮಾರು 24 ಆನೆಗಳು ಚಿಕ್ಕಮಗಳೂರು ವಿಭಾಗದ ಕಾರಬೈಲು, ನಂದಿಪುರ, ತುಡುಕೂರು, ಪುರ ಮತ್ತು ಆಲದಗುಡ್ಡೆ, ಕೆಸವನಮನೆ ಮತ್ತು ಕದ್ರಿಮಿದ್ರಿ ಭಾಗಗಳಲ್ಲಿ ಸಂಚಾರ ಮಾಡಿ ಸಾಕಷ್ಟು ಬೆಳೆ ನಷ್ಟ ಅನುಭವಿಸಿದ ಸ್ಥಳೀಯ ರೈತರು. ಸುಮಾರು ಒಂದು 20 ಎಕರೆ ಭತ್ತದ ಗದ್ದೆ, ಸುಮಾರು ಒಂದು 50 ಎಕರೆ ಮತ್ತು ಸುಮಾರು ಒಂದು 5 ಎಕರೆ ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಎಲ್ಲವೂ ನಷ್ಟವಾಗಿ ರೈತರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಈ ಆನೆಗಳು ಸಾಮಾನ್ಯವಾಗಿ ಕಳೆದ ವರ್ಷದಿಂದ ನಮಗೆ ಈ ಭಾಗಕ್ಕೆ ಸಂಚಾರ ಮಾಡೋದು